ನಾನು ಪ್ರೆಗ್ನೆಂಟ್ ಅಡಿಕ್ಷನ್ ಇದು. ನಿಂಗೆ ನೀರ್ ಹಾಕಿ 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 ಬೆಳೆಸಿದೀನಿ. ನನ್ನ ಬಿಟ್ಟು ನೀವು ಊರಿಗೆ ಹೋಗ್ತಾ ಇದ್ದೀರಾ. ಹೆಂಗಾಯ್ತು ಸೂಪರ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಮತ್ತೊಂದು ವಿಡಿಯೋಗೆ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಕೆಲವೊಂದು ಮೂಮೆಂಟ್ಸ್ನ ನಾವು ಪ್ಲಾನ್ ಮಾಡಿರಲ್ಲ, ಆದರೆ ಆಮೇಲೆ ನೋಡಿದಾಗ ಅದೇ ಮೂಮೆಂಟ್ಸ್ ನಮ್ಮ ಫೇವ್ರೆಟ್ ಮೆಮೊರೀಸ್ ಆಗಿರುತ್ತೆ. ನನ್ನ ಅಕ್ಕ ತಮ್ಮಂದ್ರು ಮನೇಲಿದ್ದಾಗ ಕೆಲವೊಂದು ಮೂಮೆಂಟ್ಸ್ ಹಂಗೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರೋದಿತ್ತು. ಅದೆಲ್ಲ ರ್ಯಾಂಡಮ್ ಮೂಮೆಂಟ್ಸ್ನ ನಾನೊಂದು ಒಟ್ಟಿಗೆ ಸೇರಿಸಿ ಒಂದು ವಿಡಿಯೋ ಮಾಡಿದ್ದೀನಿ. ದೊಡ್ಡ ಲಾಗ್ ಅಂತ ಏನಲ್ಲ, ಜಸ್ಟ್ ನಮ್ಮ ಮನೆಯ ಒಂದು ಒಳ್ಳೆ ಸ್ವೀಟ್ ಕ್ಷಣಗಳು ಅಂತಲೇ ಹೇಳ್ಬೋದು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಫೈನಲಿ ಇಡ್ಲಿ ಗಿರಿಗೆ ಕರ್ಕೊಂಡು ಬಂದ ಸುಚಿತ್ರ ಹಡಗಲಿ. ಅಯ್ಯೋ ಹೋಗ್ತಾನೆ ಇಲ್ಲ. ಇಡ್ಲಿ ಗಿರಿ ಆ್ಯಂಡ್ ಪ್ಯೂರ್ CKB. ಕಮೆಂಟ್ ಮಾಡೋಕೆ ಏನಿದೆ ನೋಡೋಣ. ಚಂದ್ರ ಸಗದ ಕಾಣಿಸ್ತಾ ಇದೆ. ಮೋಡ ಕವಿದ ವಾತಾವರಣದಲ್ಲಿ ಚಂದಿರ ಇದ್ದಾನೆ. ದಾಂಡೇಲಿ ಹೋಗಿ ಎಲ್ಲ ದಾಂಡೇಲಿ ಅಂತ ಅನ್ಕೊಂಡಿ. ಏನ್ ದಾಂಡೇಲಿ ತೋರ್ಸ್ ಟೆಡಿ, ಅದು ಟೆಡಿ ತೋರ್ಸ್. ಡೆಡ್ ಪೂಲ್ ದಾಂಡೇಲಿ ಅಂತ ಹೇಳ್ತಿರೋದು. ನಾನು ಆಲೇ ಬ್ಯಾಗ್ ಹಾಕೊಂಡಿನಿ ಬರಕಂತೀನಿ, ನಿಮಗೆ ಅವಾಗ ಅದನ್ನೇ ಕೇಳಬೇಕಾಗಿತ್ತು. ಇದು ಕೇಳ ಬರಂಗಂದ್ರೆ ಹೆಜ್ಜೆನೇ ಇಡಬಾರದು. ಸಾರಿ ಕೇಳ್ಬಿಡಿ ಇನ್ನೊಂದು. ಇಲ್ಲಿ ಓದಿ ಬೆಳೆದ್ರ ಇಲ್ಲೇ ನನಗೆ ಸಾಹೇಬ್ರು ಇಲ್ಲ ಅಂದ್ಬಿಟ್ಟದ ಬಾಯಿ ಸಿಕ್ಕಂಗ್ ಬೈದ್ ಬಿಡ್ತಿದ್. ಫೋನ್ ಹ್ಞೂ ಅಪ್ಪಿ ಹಂಗೆ ಇಟ್ಟಿನಿ. ಹಿಂಗ ಕೂತಾರ ಹ್ಞೂ ಅಪ್ಪಿ ಆಯ್ತಪ್ಪಿ ಬಾಪಿ ಹಂಗ ಇಷ್ಟ ಇಟ್ಟಿನಿ. ಇಲ್ಲ ಅಂದ್ರೆ ಬರಬೇಡ ಫೋನ್ ಮಾಡ್ತೀನಿ. ಕಾಣಿಸೋ ರೀತಿ ಇಲ್ಲ ಗೈಸ್, ನಿಜ. ಯೂಟ್ಯೂಬ್ ಅಲ್ಲಿ ಇರತ್ತಾರ ರಾಜೇಶ್ವರಿ ಅವರು ಇಲ್ಲ, ನಿಜ. ಬಾಳ ನಾವಿಬ್ರು ಬಾಳ ಕಿರ್ಕುಳಕ್ ಒಳಗಾಗಿದ್ವಿ. ಅಲ್ಲಿಗೆ ಒಟ್ಟ ಒಕ್ಕಿ ನನ್ನಲ್ಲಿ ಬರಂಗಾದ ರಜೆ ಇಲ್ಲಿ ಬಂದೋಕಿ 4 ದಿನ ಅಂತ ಕ್ಯಾಮ್ರಾ ಆಫ್ ಮಾಡಿ ಆತ ದೀಕಪ್ ದೊಡ್ಡ ಮನುಷ್ಯ ಕ್ಯಾಮ್ರಾ ಆಫ್ ಮಾಡಿದ್ರೆ ನಮಗೆ ಕಿರುಕುಳ ಕೊಡ್ತಾರೆ. ಡಿಪ್ರೆಷನ್ ಅಲ್ಲಿ ಇದೀವಿ, ಆದ್ರೂ ನಾವು ಜೀವನ ಮಾಡ್ತಿದೀವಿ. ನಾನು 4ನೇ ಕ್ಲಾಸಿಂದ ಒಂದ್ ಮುದ್ದೆ ತಿಂದಿಲ್ಲ ಅಂದಿದ್ರೆ ರಾಜಿ ಎಡಗೈಯಿಂದ ಮುಖ ಕೂತರು. ಇನ್ ಕೆಲವೊಬ್ರು ಅಂತೂ ಹೆಂಗಿಂಗೂ ಹೊಡಿತಿದ್ರು. ಮೊನ್ನೆ ನಿಂಗೆ ಎಷ್ಟು ಬಂತು CGPA? 8.4. ನಾನೇ ಅದು ನಿಂಗೆ ನೀನು ಓದಿದ್ದೇನಿಲ್ಲ ಟೆಡಿ. ಕ್ರೆಡಿಟ್ ಸ್ಟೀಲರ್ ಅಲ್ಲ, ಅವನು ಓದಿದ್ದೇನಿಲ್ಲ, ಎಲ್ಲ ನೀನು ಕೊಟ್ಟಿದ್ದೆ. ಎಕ್ಸಾಮ್ ಬರಕ್ಕೆ ನಾನು CKB ಹೊಡೆದಿದ್ಲು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋತರ ಮೊಳಕೆ ಬರುವಾಗ ನಿಂಗೆ ನೀರ್ ಹಾಕಿ 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 ಬೆಳೆಸಿದೀನಿ. ನೀರ್ ಹಾಕಿದ್ರು ಓಕೆ ಅಕ್ಕ, ಹೊಡಿತಾರೆ. ಅದನ್ನೇ ನೀರ್ ಹಾಕೋದು ಬರ್ದಿದ್ದೆ ಬುಕ್ಲೆಟ್. ಈಗ ಮೊಳಕೆ ಹೊಡೆದು ಮರ ಬಂದು ಹಣ್ಣು ಬಿಡೋ ಸ್ಟೇಜ್ ಅಲ್ಲಿ ಇದ್ಯಾ. ಓ ಮೈ ಗಾಡ್, ಹಣ್ಣು ಬಿಡು. ಓ ಮೈ ಗಾಡ್. ಜೋಗದ ಸಿರಿ ಬೆಳಕಿ ಒಂದೆಡೆಗೆ ದೊಡ್ಡ ಹಣ್ಣು ಬಿಟ್ಬಿಡು. ಫ್ರೂಟ್ ಬಿಟ್ಬಿಡು. ಅಲ್ಸ್ಲಣ್ಣ ಅಲಸ್ನಾಗ ಸಣ್ಣದಾಗ್ತದ. ಅದು ಏನದು ಮೊಟ್ಟೆ ಇಡುತ್ತಲ್ಲ ಹಂಗಲ್ಲ ಟೆಡಿ. ಸೂರ್ಯವಂಶ ಫಿಲ್ಮ್ ಅಲ್ಲಿ ಒಂದೇ ಸರಿ ಒಂದು ಹಾಡಲ್ಲಿ ಹಿಂಗ್ ಬೆಳೆದ್ ಬಿಡ್ತಾರಲ್ಲ, ಚಿಕ್ಕಿ ಬಾ ನೀನು. ಬೇಡ, ನಿಧಾನವಾಗಿ ಬೇಡಿ. ನಿಧಾನವೇ ಪ್ರಧಾನ ಅಂತ. 4 ನಿಮಿಷ. ಇನ್ನು ಎಷ್ಟು ವರ್ಷ ಐತಲ್ಲ ನಿಂದು? ಇನ್ನೊಂದು ವರ್ಷ ಆಯ್ತು ಬೇರೆ. ಈಗ ಇದು ಒಂದಲ್ದೆ ಇನ್ನು 2027 ಮುಗಿತೈತ. 2027 ಮುಗಿತೈತೆ. ನೆಕ್ಸ್ಟ್ ಇಯರ್ ಇಷ್ಟೊತ್ತಿಗೆ ಮುಗಿತೈತ್ ಮಮ್ಮಿ. ನಿನಗೆ ಇಷ್ಟೊತ್ತಿಗೆ ಒಂದು ತೊಲೆ ಬಂಗಾರ ಗಿಫ್ಟ್ ಮಾಡ್ತೀನಿ. ನನ್ ಬಂಗಾರ ಆಸೆ ಇಲ್ಲಪ್ಪ. ರಾಜಿ ಬಂಗಾರ ಒಂದ್ 2 ಮೆಣಸಿನಕಾಯಿ 2 ವಡಿ ಹೋಗೇ ನಿನ್ ಗಂಡ ಮಾಡ್ಸ್ಕೊಂತ ನೀನು. ಅಲ್ಲ ಬಂಗಾರ ಆಸೆ ಕೇಳ 2 ವಡಿ 2 ಮೆಣಸಿನಕಾಯಿ ಮಂಡ್ಯಕ್ಕೆ ಪಾರ್ಟಿ ರಾಜಿ ಪಾರ್ಟಿ ಪಾವನೆ ಚಾಡ್ಸ್ತಾ ಇದೀನಿ ನಮ್ಮ ಕಾಲೇಜ್. ಒಂದು 50 ರೂಪಾಯಿ ಸೀರೆ ಸಾಕು, 1000 ರೂಪಾಯಿ ಸೀರೆ ರಾಜಿ ಬೆಲೆ ಕಟ್ಟಕ್ ಆಗಲ್ಲ ಸೀರೆಗಳಿಗೆ. ನಾನು ಲಿಸ್ಟ್ ಕೊಡ್ತೀನಿ, ನೀವು ಡೋಂಟ್ ವರಿ. ಫಸ್ಟ್ ಸ್ಯಾಲರಿ ನಿಮ್ಮ ಅಕ್ಕ ಬಂಗಾರದಾಗ ಮುಳುಗಿಸ್ಬಿಟ್ಟಾಳೆ. ನಾನಲ್ಲ. ಹೌದಾ?
ನಾನೇನು ಮಾಡೋದು ಏನ್ ಕೇಳಾರ್ದಂಗ ಐತೆ ನನ್ನ. ಅಲ್ಲ ನಮ್ಮ ಮದುವೆಗೆಲ್ಲ ಎಂಗೇಜ್ಮೆಂಟ್ ರಿಂಗ್ ಮೈತ್ರಿನೇ ಸ್ಪಾನ್ಸರ್. ನಾಯಿ ಅಂತಾನೆ ಥು. ಯಾವ್ದಕ್ಕೆ ಏನು ಕೇಳಾರ್ದಂಗ ಐತೆ ನಂದು. ಕೆಳಗ ಹಿಂಗ ಸುಚಿತ್ರಾ ವೇಡ್ಸ್ ಹಂಗಿರ್ತದೆ, ಸ್ಪಾನ್ಸರ್ ಬೈ ಮೈತ್ರಾ. ಕರೆಕ್ಟ್. ವೆಲ್ಕಮ್ ಟು ಹಳಗ್ಲಿ ಅಂಡ್ ಅವ್ರ ಗಂಡರ ಫ್ಯಾಮಿಲಿ ಸೈಡಿಗೆ ಕರೆಕ್ಟ್. ಹೌದು. ಮಸಾಲ ರೈಸ್ ಮಾಡ್ರಿ, ಸ್ಮೆಲ್ ಮಸಾಲ ರೈಸ್. ಏ ಪನ್ನೀರ್ ಕುರ್ಮಾ, ಬಟರ್ ಕುಲ್ಚಾ. ರಾತ್ರಿ ಒಟ್ಟು ವಜ್ಜೆ ತಂದು ಹಂಗ ಮಾಡು. ಒಂದು ಪಾನಿಪುರಿನಿ ತಿಂದಿಲ್ಲ. ಏ ನಾನು ಬಾಯಿ ಗಿಡ ಹೋಗಿನಿ ಒಳ್ಳೆ ಅಂದ್ಲ. ವರ್ಷನ್ ಮಾತಾಡ್ಸ್ಬೇಡ, ಹೆಚ್ಚಿಗೆ ನಾನು ಮಾತಾಡ್ಸ್ಬೇಡ ಅನ್ನೋ ಹಾಕಿ ಅಯ್ಯೋ ನನ್ನ ಪಾನಿಪುರಿ ಭಯ ಹೇಳ್ಬಿಟ್ಟ. ಕಾವು ದೀದಿ ಕಾವು ಅನ್ನ. ಸಿಕೆ ಏನ್ ತಿಂದ್ಯೆ? ಬೇದ ಹಿಡಿದು ಬಿಟ್ಟೈತಿ ಪಾಪ, ಅದಕ್ಕೆ ಬಂಗಾರ ಅಲ್ಲನ ಯಾವ ಏನು ತಿಂದಲ್ಲ ಹಂಗೆ ಐತಿ. ಅಲ್ಲಿ ಸೌಂಡ್ ಏನ್ ಸುಮ್ನೆ ಬಂತೇನ್ ಇವಾಗ? ಹಾಲ್ ಪ್ಯಾಕೆಟ್ ನೋಡಿದ್ರಿ ವಾಸನೆ. ಈ ತರ ನೋಡು, ಮನೆಗ್ ಕೂಡಕ್ಕೂ ಬೋರ್ ಆಗತ್ತೆ ಅಂತ ಸ್ನಾನ ಮಾಡ್ತಿದ್ದೆ ನಾನು. ಬೋರ್ ಆಗ್ತದ ಸ್ನಾನ ಮಾಡ್ತಾರೆ. ಬಿಸಿ ಇರ್ತಿದ್ನಂದ್ರೆ ಸ್ನಾನ ಎಲ್ಲ ಹಾಕ್ಬಿಡ್ರಿ. ಸ್ನಾನ ಮಾಡ್ತಾನ, ಅದೇ ದಿನ ಸ್ನಾನ ಮಾಡ್ತಾನು. ನೀನು ಹೌದನ್ನ ನೋಡು ಆಯ್ತು ಬಿಡು. ಹೌದು ಡಬ್ಬ ತಿಂದು. ಹಂಗಂದ್ರೆ ಅನ್ಕನ್ಸೀವ್ ಅಂತ. ಕಟ್ ಅನ್ಕೊಂಬಿಟ್ಟಾರ ಅದನ್ನ. ಕನ್ಸೀವ್ ಅಂದ್ರೇನು? ರಾಜಿ ವಾಂತಿ ಮಾಡೋದು. ಧಾರಾವಾಹಿ ಸೊಸೆರ್ ಮಾಡ್ತಾರೆ. ಕನ್ಸೀವ್ ಅಂದ್ರೆ ಪ್ರೆಗ್ನೆಂಟ್ ಆಗದ್ ಮಾಮಿ. ಅದಕ್ಕೆ ಕನ್ಸೀವ್ ಅಂತಾರ ಇಂಗ್ಲಿಷ್ ಅಲ್ಲಿ ಕನ್ಸೀವ್. ಪ್ರೆಗ್ನೆಂಟ್ ಕೂಡ ಇಂಗ್ಲಿಷೇ, ಬಟ್ ಇನ್ನೊಂದ್ ಸ್ವಲ್ಪ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಕನ್ಸೀವ್ ಅಂತ. ರಾಜಿ ತೋರ್ಸಂಬಿಟ್ಟಾನ. ಏನೇನು ಇಂಗ್ಲೀಷ್ ಕ್ಯಾರಿ ಆಗಿದ್ಯಾ, ಕ್ಯಾರಿ ಆಗಿದೆ ಅಂತ ಅದನ್ನು ಅಂತಾರೆ. ಯಾವ್ದು ನಿಮ್ಮದು ಎಕ್ಸ್ಪ್ರೆಷನ್ ಹೆಂಗೆ ಕೊಡ್ತಾ ಇದ್ದಾನೆ ಅಂದರೆ, ಏನೋ ಒಂದು ಅಷ್ಟು ಚೆನ್ನಾಗೈತೆ ಏನದು. ನಿಮ್ಗೆ ನಮ್ಮ ಡೈಲಿ ಸಿಗುತ್ತೆ, ನಾವು ಹಳ್ಳೆರು ಅವಾಗ ಹೋಗಿ ತಿಂತೀವಿ. ಮಕ್ಕ ನಾನೇ ಅದು ಡೈಲಿ ತಿಂತ. ಸಿಕ್ಕಿದೆ ನಿಮ್ಗೊಂದು, ಅದು ಗುಡ್ ನ್ಯೂಸ್ ಥರನ ಬ್ಯಾಡ್ ನ್ಯೂಸ್ ಥರನ ಗೊತ್ತಿಲ್ಲ. ನಾನು ಪ್ರೆಗ್ನೆಂಟಾ? ನಾನು ನಾಳೆ ದೂರಿಗೆ ಹೊಂಟೇನಕ್ಕ. ಹೌದಾ? ಹ್ಯಾಪಿ ಜರ್ನಿ. ಮತ್ತೆ ಒಳಗೆ ಗೊತ್ತು ನಿಮ್ಗೆ ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸ್? ಅದು ನನಗೆ ತುಂಬ ದುಃಖಕರವಾದ ವಿಷಯ ತಿಳಿಸ್ತಿ, ತುಂಬ ನೋವಾಗ್ತಾ ಇದೆ ನನಗೆ ಹೇಳಕ್ಕಾಗ. ನೋಡ್ರಿ ಎಷ್ಟು ಜಗ್ಗಿ ವೆಹಿಕಲ್ಸ್. ದರ್ಶನ್ ಮನೇಲಿ ಸಾಯಿಬಾಬಾ ಅಂತ ಹೇಳಕ್ ಸ್ಟಾರ್ಟ್ ಮಾಡಿರೋದು ಮಾತೇ ಆಡಿಲ್ಲ. ಫುಲ್ ಸಾಯಿಬಾಬಾನ ಭಜನೆ ಮಾಡ್ತಿದ್ರು. ಜೀವಕ್ಕೆ ಬೇರೆ, ಜೀವಕ್ಕೆ ನೆರಳು, ದೇಹಕ್ಕೆ ಜೀವಕ್ಕೆ ಕರಳು, ದೇಹಕ್ಕೆ ನೆರಳು. ಗಂಡ ಮ್ಯೂಸಿಷಿಯನ್. ಬರೀ ಗಾಸಿಪ್ ಮಾಡೋದೇ ಇಬ್ರು. ಏನಂತ ಎಂತ ಕೊಂಡರೇನೋ ಮಾತಾಡೋದು. ಫುಲ್ ರೆಕಾರ್ಡ್ ಮಾಡಕತ್ತೀನಿ. ಹಂಗೆ ಇರ್ರಿ ಇಬ್ರು. ಹಿಂಗೆ ಇಷ್ಟು ಏನು ಇಷ್ಟು ಡೀಸೆಂಟ್ ಅನ್ಕೋಬೇಕು, ಇಷ್ಟೊತ್ತು ಬರೀ ಏನೇನೋ ಮಾತಾಡ್ತಾರೆ. ಫ್ರೆಂಡ್ಸ್ ನಾನು ಹೇಳ್ದೆ ಕಾಲು ಮನೆಯಿಂದ ಹೆಂಗ್ ನಡ್ಸ್ಕೊಂಡು ಕರ್ಕೊಂಬಂದ್ರೆ ವಾಕಿಂಗ್ ಆಂಟರ್ ವಾಕ್ ಮಾಡ್ತಾರಲ್ಲ ಆ ರೇಂಜಿಗೆ ಅವಳು ಇವಳು ಹೆಂಗ್ ಬಂದಾಳಂತ ಅಂದ್ರೆ, ರೋಡ್ ಬಿಟ್ರೆ ರೋಡ್ ಮಧ್ಯ ವೆಹಿಕಲ್ಸ್ ಅವಳ ಮೇಲೆ ಹೋಗ್ಬೇಕು. ಹೇಳ್ದಡ್ಡಿ ಹೆಂಗ್ ಹೋಗ್ತೀವಿ? ಚಿಕ್ಕ ಮಕ್ಕಳು ಹೋಗ್ತಾರಲ್ಲ, ಈಗ ಸ್ಕೂಲಿಗೆ ಪಿಕ್ನಿಕ್ ಕರ್ಕೊಂಡು ಹೋದಾಗ ಒಂದು 4 ಜನ ಲಾಸ್ಟ್ ಬೆಂಚಸ್ ಇರ್ತಾರೆ ನೋಡು, ಅಕ್ಕ ಕಡೆ ಹೋಗ್ತಿರ್ತಾರೆ, ಪಿ ಟಿ ಸರ್ ಹೊಡಿತಾರ. ಹಂಗೆ ಅಂತ ಕ್ಯಾಟಗರಿ ಅವಳು.
ಒಂದು ಶಿವಪ್ಪ ನಿಂತ್ಬಿಟ್ರೆ ಸೇರ್ಕೊಂಡು ಅವ್ರಿಗೆ ಕಾರ್ನರಿಗೆ ಹೊಡೆದ್ಬಿಡೋ ಗಾಡಿ ಇದ್ದಿದ್ರೆ ಹಂಗೆಲ್ಲ ನಾವು ನಡ್ಕೊ ಬರೋದು. ಹೋಗಿ ನಿಮ್ಮ ಗಿಡ ಜೊತೆಗಪ್ಪ ನಾವು ಹೋಗಿರ್ತೀವಿ. ಇವಾಗಿನ ಯಾವ ರೇಂಜಲ್ಲಿ ಮಡ್ಚಿಡು ನಂದ್ರಲ್ಲೆಲ್ಲ ಉದುರು ಹೋಗಿರ್ತಿತ್ತು. ಅದೇ ಕುದ್ರದ ಸಿಕೆ ಬಿ ತಂದಾಳಲ್ಲ ದುಡ್ಡು ಆಟೋದಾಗ ಹೋಗಂಬರ್ರಿ. ಆಟೋದಾಗ ಹೋಗಾನ ಆಟೋದಾಗ ಹೋಗೋಣ. ನೋಡಿ ಇವಾಗ ಕೇಳಿಸ್ಕೊಂಡ್ರಲ್ಲ ಯಾರು ಕರ್ಕೊಂಡ್ ಬಂದಿರೋದು ನಡ್ಕೊಂಡದು. ಸಿತು ಆಗೋ ಸಿತು 8:15 ಈಗಾಗಲೇ. ಅದೇನು 8:15ಗೆ ಆಮೇಲೆ ಅಲ್ಲಿ ಯಾರಾದ್ರೂ ಬರ್ತಾರಾ ನಿನಗೆ ಎದುರುಗಡೆ ಕಾಣ್ಸಕ್? ಯಾರೋ ಹಿಟ್ ಮಾಡ್ತಿದ್ರಂತ ಸಿಕ್ಕಿಗೆ ಯಾರು ಅವಳಿಗೆ ಅದು ಮೀನಿಂಗೂ ಗೊತ್ತಿಲ್ಲ. ಅವಳ ಮುಖಕ್ಕೆ ಹಿಟ್ಟು ಮಾಡ್ತಾರ ಅವಳಿಗೆ. ಯಾರೋ ಲೈನ್ ಹೊಡ್ಯಾಗ ಬಂದಾರ ನಮ್ಮ ಮಕ್ಕಳು ಅಂಥವೆಲ್ಲ ಸಾಕ್ಬಿಡು ಮೈತ್ರ, ಅದನ್ನ ಯಾಕೆ ರೆಕಾರ್ಡ್ ಮಾಡ್ತೀವಿ? ಕ್ಯಾಮ್ರಾ ನಾವು ಮಾತಾಡೋದಿದೆ ಆಮೇಲೆ ಸಿಗ್ತೀವಿ. ಯೂಟ್ಯೂಬರ್ ಆಗಿ ಇವಳಿಗೆ ಎಂಬಾರೆಸ್ಟ್ ಫೀಲ್ ಆಗ್ತದೆ. ಇವಳು ವಿಡಿಯೋ ನೋಡ್ತೀವಿ ನಾವು, ನಮಗೆ ಎಷ್ಟು ಎಂಬಾರೆಸ್ಟ್ ಫೀಲ್ ಆಗ್ತದೆ. ಬ್ಲಾಕ್ ಮಾಡ್ತೀವಿ. ಕ್ಯಾ ಬೋಲಾ ಆ ಥರ ಇದು. ಆಗಿಂದ ಎದ್ದೇಳೋದು ಕೂರೋದು ಮಾಡಕತ್ತಾರ 1 ನಿಮಿಷದಿಂದ. ಬರೀ ಇದೇ ಆಯ್ತು. ಬಾಯ್. ಇಲ್ಲಿ ಬಂದ್ಬಿಟ್ಟು ಅವ್ರಿಗೆ ಮಾಡಕ್ ಬಿಡ್ತಾ ಇಲ್ಲ, ಇವರೇ ಮಾಡ್ಕೊಳ್ತಾ ಇದೆ. ಖತಮ್ ಪಾನಿಪುರಿ ಬೇಕಂದ್ರೆ ಎಲ್ಲ ಬನ್ನಿ. ಓ ಥ್ಯಾಂಕ್ ಯು. ಗೊತ್ತಿತ್ತೇನದು? ಅವಳಿಗೆ ಗೊತ್ತಿತ್ತೇನು ಯಾರು ಇಟ್ಟಾರಂತ? ಇನ್ಯಾರು ಅಂತ ಕೆಲಸ ಮಾಡೋದು ಇವನೊಬ್ಬನೇ ಅಂತ ಗೊತ್ತಿದ್ದಂತ ಆಕೆಗೆ ಹುಷಾರಿರೋದು ಆಕೆಗೆ. ಈ ನನ್ನ ಮಗಂದು ರೊಕ್ಕ ಅಂತ ನಿಂದು ಏನೇನೆಲ್ಲ ನಾಟಕ ಮಾಡಿಟ್ಟೇಡಿ ನೀನು. ಪೈಪ್ ಆಗ್ಲಾಗ ನಾನು ಮುರಿತಿರಲಿಲ್ಲ, ಇವನೇ ಮುರಿತಾ ಇದ್ದಿದ್ದು. ತಟ್ಟಿ ಇಡಕ್ ಹೋಗುತ್ತಲ್ಲ ಅದು ತುಳಿದು ಬಂದ್ಬಿಡ್ತದ. ಅದು ಮೋಟ್ರ್ ಇದು ಓಪನ್ ಆಗ್ತಿತ್ತಲ್ಲ ಅಲ್ಲಿ ಹಿಂದೆ, ಆ ಪೈಪ್ ತುಳಿಯೋದು ಬಂದ್ಬಿಡೋದು. ತಾಯಿ ಮಗ ಇಬ್ರು ವಾರಕ್ಕೊಂದ್ಸಲ ಬೇಕೇ ಬೇಕು ಬೇಲ್ಪುರಿ. ಆ ಕೆಂಪಣ್ಣಕ್ಕಿದಲ್ಲ ವಾರದಾಗ 3 ಸಲ ಬೇಕು. ಅದು ರಾತ್ರಿ ಗುಳಿಗೂ ಮುಂಚೆ ಅದು ತಿಂತೀವಿ ನಾವು. ದಿನ ಈ ಗುಳಿಗೆ ನುಂಗ್ತಾಳ ನಾವು ಕೆಂಪಂಡಾಗಿ ತಿಂತೀವಿ. ಗುಳಿಗೆ ಬಿಟ್ಟ ಇನ್ನೊಂದು ಕುಕ್ಕರ್ ಬಟ್ಲದ ವೈಪ್ ನಾಳೆ ತಿನ್ರಿ. 30 ದಿನ ಬೆಳೆದ ಬರೀ ತಿನ್ನೋದ್ರಾಗೆ ಇರ್ತೀನಿ ನೋಡಿ ಟೆಡಿ. ತಿನ್ನೋದು ಬಿಟ್ಬಿಟ್ಟು ಬೇರೆ ಏನಾದ್ರೂ ಹೇಳಿ ನೋಡೋಣ. ಥ್ಯಾಂಕ್ಸ್ ಮಮ್ಮಿ. ಸಾಕು. ತಿನ್ನೋದೇ ಗುದು ಬಿಡ್ತೀನಿ. ನಾಳೆ ಹೋಗಿ ಹಾಕ್ಸ್ಕೊಂಬರುವಂತೆ. ಅವ್ನು ಮಧ್ಯಾಹ್ನ ಊಟಕ್ಕೆ ಬರ್ತೀಯಲ್ಲ ಅವಾಗ ಹೋಗಿ ಕೊಟ್ಟು ಬರ್ತೀನಿ ಬಿಡು. ಅವ್ನು ಇದನ್ನ ಟ್ರೈ ಮಾಡಿ ಏನಾರ ಒಂದು ಕಾಯಿ ಪಲ್ಯ ತಮ್ಮ ನಾಳೆ ರೊಟ್ಟಿ ಮಾಡು. ಜೋಳಕಾಯಿ ತಿಂತಿ ಎಲ್ಲ ತಿಂತೀರೋಗಿ ಅವನೆಲ್ಲ ತಿಂತಾನೆ. ನಾನು ಎಲ್ಲ ತಿಂತೀನಿ. ಜೋಳಕಾಯಿ ಮೊಸರು ಅಡಿಕ್ಷನ್ ಇದು. ಸೊಪ್ಪು ಏನ ಸಂಜೆ ಹೊತ್ತು ತಿನ್ಬೇಡಿ. ಪುಂಡಿ ಸೊಪ್ಪು ಪುಂಡಿ ಸೊಪ್ಪು ತಂದ್ಬಿಡ. 29 ಕ್ಯಾಲೋರೀಸ್. ಓ ದೇವರೇ. ಪುಂಡಿ ಸೊಪ್ಪು ಒಂದು 29 ಕೆಲಸ ಅಷ್ಟು ತಿನ್ನಿರ್ತಾನೆ. ಒಂದು 29 ಕ್ಯಾಲೋರೀಸ್. ನಾ ಐತಿಲ್ಲ 150 ಕ್ಯಾಲೋರಿ. ನಾನು ಒಂದೇ ಹೋಗತ್ತೆ. ರಾಜಿ ಶರ್ಟ್ ಬಿಚ್ಚನ ಸಖತ್ತಾಗಿದೆ. ನಾಳೆಯಿಂದ ಇದನ್ನ ನಾನು ತಿಂತೀನಿ. ಥ್ಯಾಂಕ್ಸ್ ಗಿಡ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗಿಡ. ಥ್ಯಾಂಕ್ ಯು. ನಾವೆಲ್ಲ ಹಿಂಗೆ ಇದೆ ತಿನ್ನೋದು. ನಾನು ನಾಳೆ ನಮ್ಮ ಮೈತ್ರಕ್ಕ ಊರಿಗೆ ಹೋಗ್ತಾಳ. ಅಕ್ಕನ ಕಳಿಸಿ ನಾನು ನಾಡಿದ್ದು ಊರಿಗೆ ಹೋಗ್ತೀನಿ. ಯಾಕೆ ಡಿಸಿಷನ್ ಚೇಂಜ್ ಆಯ್ತು ಟೆಡಿ? ಅಳತ್ ನಾನು ಅಕ್ಕ ವರಮಹಾಲಕ್ಷ್ಮಿ ನೀನ್ ಬರ್ತೀಯ? ನಾವು ಕರ್ದಿಲ್ಲ ಅಂದ್ರೂ ಬರ್ತಾವ. ವರಮಹಾಲಕ್ಷ್ಮಿ ಮುಗೀತು. ಅಲ್ಲಿರೋರು ಟೆಡ್ಡಿದು ಡಾಕ್ಟರ್ ಮಧುಸೂದನ್ ಜೋಶಿ ಅಂತ. ಅವ್ರನ್ನ ಮಾತಾಡ್ಸಕ್ಕೆ ಸ್ಕೆಚ್ ಆಗ್ತಾ ಇರೋದು. ಬಟ್ ಡಾಕ್ಟರ್ ಹೌದಾ ಅಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಅವರಲ್ಲ. ಹೌದೌದು ಟೆಡ್ಡಿ ಅವರೇ ಅವ್ರು ನಿಂತಾರೆ ನೋಡೋದು. ಮನೆಗೆ ಹೋಗ್ತಾರೆ. ಅವರೇ ನಿಂಗೆ ಧೈರ್ಯ ಇಲ್ಲ. ಧೈರ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹೋದ್ರು ಬಿಡು, ಇನ್ನೇನು ನೀನೇನು ಮಾತಾಡ್ಸ್ತೀನಿ. ಅದೇ ಅವ್ರು ಇನ್ನೇ ನಿಂತಿದ್ರೆ ನಾನು ಕನ್ಫರ್ಮ್ ಆಗಿದ್ರೆ ಹಾಯ್ ಮಾಡ
ಟೀ ಕುಡಿಗಡ ಆಗಿನಿ ದರ್ಶನ ಹಡಗಲಿ ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ. ಏನು ಅನಿಸ್ತಾ ಇದೆ ದರ್ಶನ ಹಡಗಲಿ? ಬ್ಯಾಕ್ ಟು ಬೇಸಿಕ್ಸ್ ಅನ್ನೋ ಥರ ಹಾಸ್ಟೆಲ್ಗೆ. ತುಂಬ ಬೇಜಾರಾಗ್ತಿದೆ ಅಕ್ಕ. ಅಳ್ಬೇಡ ಬೇಡ ದರ್ಶನ, ಅಳ್ಬೇಡ. ನನ್ನ ಮಿಸ್ ಮಾಡ್ಕೊಳ್ತಿ ಅಂತ ಗೊತ್ತು. ಭಾಳ ಅಲ್ಲ ಯಪ್ಪ ಬೇಸ್ ಓದ್ಕೊಂಡ್ ಗಡಗಡಿ ಕೆಲ್ಸದಾಗ ಮಾತೇ ಇಲ್ಲ. ಚೆನ್ನಾಗಿ ಓದ್ಕ್ಯ, ಯಾವ ಡ್ಯೂಪ ಉಳಿಸ್ಕೆ ಬೇಡ. ಅವ್ನು ಯಾವ್ದು ಉಳಿಸ್ಕೊಂಡ ಮಮ್ಮಿ ಸುಮ್ಮನೆ ಆಗ್ತದೆ. ಮಾತೇ ಇಲ್ಲ. ಚೆನ್ನಾಗಿ ಓದ್ಕ್ಯ ಓದ್ಕೆ ಬರ್ಬಾ. ಬಾಯ್ ಸಿಕ್ಕಿವಿ. ಬಾಯ್ ದರ್ಶನ ಹಡಗಲಿ. Deepak Adagli also going. Maitra Karekar doing job. Tomorrow she will be going. Not tomorrow. ನಾಳೆನೂ ಪ್ರ್ಯಾಂಕ್. ಮೈತ್ರಾ ಕಾರೇಕರ್ ಅವರು ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ ಮೈತ್ರಾ ಕಾರೇಕರ್? ನನ್ನ ಬಿಟ್ಟು ನೀವು ಊರಿಗೆ ಹೋಗ್ತಾ ಇದ್ದೀರಾ, ಮಿಸ್ ಮಾಡ್ಕೊಳ್ತೀರಾ ಹೇಳಿ? ಹಾಂ ಇಲ್ಲ, ನಂಗೆ ಗೊತ್ತು ಮೈತ್ರಾ ಮಗಳು ಊರಿಗೆ ಹೋಗ್ತಾ ಇದ್ದಾಳೆ ಅಂತ. ಇಲ್ಲಿ ಅವರ ತಾಯಿ ಇಪ್ಪಿ ನೂಡಲ್ಸ್ ಮಾಡ್ತಾ ಇದ್ದಾರೆ. ಇಪ್ಪಿ ನೂಡಲ್ಸ್ ರೆಡ್ಡಿ ಹಾಕಿದೆ. ಓ, ರೆಡ್ಡೇ ಇರುತ್ತಲ್ಲ ಇಪ್ಪಿ ನೂಡಲ್ಸ್. ಅಳ್ಬೇಡ ಬಿಡು ಮಮ್ಮಿ, ಬರ್ತಾಳೆ ಇನ್ನೊಂದು ವಾರ, ಇನ್ನೊಂದು 15-20 ದಿನ. ರುಚಿ ನೋಡೋದು ನಮ್ಮಮ್ಮ ಹಿಂಗೆ ನೋಡ್ರಿ, ನೆಕ್ಕೆ ಮುಡ್ತಾ ಅದ್ರಾಗೆ ಒಂದು ಅರ್ಧ kg ತಿಂತಾಳೆ. ಇದು ಮಧ್ಯಾಹ್ನದ್ದು ಅನ್ನಕ್ಕೆ ಪಾಲಕ್ ರೈಸ್ ಕಲ್ಸೋಣ ನನಗೋಸ್ಕರ ನಮ್ಮಮ್ಮ. ಈ ಇಪ್ಪಿ ನೂಡಲ್ಸ್ ತಿನ್ನೋದು ಮೈತ್ರಾ ಕಾರೇಕರ್ ಹಾಗೂ ರಾಜೇಶ್ವರಿ ಅಡಗ್ಲಿ ಅವರು. ಇವತ್ತು ನಮ್ಮ ಅಕ್ಕ ಊರಿಗೆ ಹೋಗ್ತಾ ಇದ್ದಾಳೆ. ಊರಿಗೆ ಹೋಗಿ ಬರ್ತೀವಿ. ಅದೇನೋ ಒಂದು ಮೀಮ್ ಆಯ್ತಲ್ಲ ಮಾತ್ರ, ಮೀಮ್ ಅಲ್ಲ ಅವಳದೇನು, ಊರಿಗೆ ಹೊಂಟೀವಿ. ಊರಿಗೆ ಹೊಂಟೀವಿ ಅಂತ ಏನೋ. ಓಕೆ, ಹ್ಯಾಪಿ ಜರ್ನಿ. ಪನ್ನೀರ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಲಾಗ್ ಮಾಡ್ತಾಯಿಲ್ಲ, ಜಸ್ಟ್ ಫಾರ್ ಏನೋ ಗೊತ್ತಿಲ್ಲ, ಕ್ಲಿಪ್ಪಿಂಗ್ ತೊಗೋಬೇಕು ಅನಿಸ್ತು, ತೊಗೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ರೆಡಿಯಾಗಿದೆ. ಒಗ್ಗರಣೆ ಕೊಟ್ಟಿದ್ದೀನಿ. ಒಂದು ಸೆಕೆಂಡ್, ಈರುಳ್ಳಿ ಹಾಕಬೇಕು. ಸಾರಿ, ಕ್ಯಾಪ್ಸಿಕಮ್. ಹಾಂ, ಗಿಡ್ಡ ಬಂದಿದ್ದಲ್ವಾ, ಸೊ ಅವನಿಗೋಸ್ಕರ ಪನ್ನೀರ್ ಬಿರಿಯಾನಿ ಆಲ್ಮೋಸ್ಟ್ ರೆಡಿಯಾಗಿದೆ. ಇದು ಸಪ್ರೇಟ್ ತಗೊಂಡಿದ್ದೀನ. ಈಗ ಇದು ಸ್ವಲ್ಪ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಹಿಂಗೆ ಒಂದು ಭಾರವಾದದ್ದು ಗಾಳಿ ಹೋಗ್ತಾ ಇರೋ ಥರ ಇಡಬೇಕು. ಹಿಂಗೆ ಗಿಡ ಸೂಪರ್. ಮಾತೇ ಇಲ್ಲ ನಮ್ಮಮ್ಮಂಗೆ. ಪನ್ನೀರ್ ಬಿರಿಯಾನಿ ಜೊತೆ ಯಾರಾದ್ರೂ ಮಿರ್ಚಿ ತಿನ್ನೋದು ನೋಡಿರಾ? ಇವಾಗ ನನ್ನ ಮಗಳು ಬೈತಾಳ, ಸುಮ್ಮನೆ ತೋರಿಸ್ಬೇಡ. ತೋರಿಸ್ತೀನಿ ಬೈತಿರ್ತದೆ. ತೋರಿಸ್ತೀನಿ. ಬೈ ಮೈತ್ರಾ. ನೀವ್ ಹಂಗೆ ಮಾಡಲೇ ಇಲ್ಲ ನಿಮ್ಮ ರಾಜು. ಬೈಲಜಿ ಬುಕ್ ಏನ್ ನೋಡ್ತಿದ್ರಿ? ಬಾಯ್. ಗೋಬಿನ ರೆಸಿಪಿ ನೋಡಿಕೊಂಡು ರಾಜೇಶ್ವರಿ ಅಡಗ್ಲಿ ಅವರು ಇವತ್ತು ನನಗೆ ಮತ್ತು ಗಿಡ್ಡಂಗೋಸ್ಕರ ಗೋಬಿ ಮಾಡಿಕೊಡ್ತಾ ಇದ್ದಾರೆ. ಗಿಡ್ಡ ಈಸ್ ಆಲ್ ರೆಡಿ ಟು ಗೋ ಟು ಮೈಸೂರ್. ಸೇ ಹಾಯ್ ಗಿಡ್ಡ. ನನ್ನಮ್ಮ ಡೀಪ್ ಫ್ರೈ ಆಗಕ್ಕೆ ಬಿಡ್ತಾ ಇದ್ದಾರೆ. ಬಿಟ್ಟಾರ ನಮ್ಮಮ್ಮ. ನಾನು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಗೋಬಿ ರೆಡಿ. ಹೆಂಗೈತಿ? ನಾನೇ ತಿಂದು ಹೇಳ್ತೀನಿ, ನಮ್ಮಮ್ಮ ಮಾಡಿದ್ದಲ್ಲ, ಉಪ್ಪು ಖಾರ ಎಲ್ಲ ಮುಂದೆ ಇರ್ತದೆ. ಇದಾಗೋಯ್ತೀಯ ನೀನೆ, ಬೇಗ ಮಾಡಿಕೊಡು ಮಮ್ಮಿ ಅಂತೀಯ.
ಹೆಂಗೈತೆ ಹೇಳಿ ಈಗ ಹೇಳಿ. ಸಕದಾಯ್ತು ಮಮ್ಮಿ. ಮಮ್ಮಿ ಬೆಸ್ಟ್ ಗೋಬಿ. ಇನ್ನ ಅವು ಸ್ರಾವಕತ್ತಿನ ಹೌದು ಬಿಡು. ಕೇಸರಿ ಇದ್ದದ ಕಲರ್ ಮಸ್ತ್ ಕಾಣ್ತದೆ. ಅಯ್ಯೋ ಥ್ಯಾಂಕ್ ಯು ಮಮ್ಮಿ. ಥ್ಯಾಂಕ್ ಯು ಮಮ್ಮಿ. ಅದಕ್ಕೊಂದು ರೋಬೋಟ್ ತರ್ಸ್ಕೊಬಿಡಿ ಬೇಬಿ. ಯಾವುದಕ್ಕೆ? ಅಡುಗೆ ಮಾಡಕ್ಕೆ. ಇದನ್ನ ಬಸ್ ಸ್ಟ್ಯಾಂಡ್ ಬಿಟ್ಬೇಡ ಬನ್ನಿ. ಅದೇ Gita is going back. ಮೈಸೂರು. ತುಂಬ ದಿನಗಳಾದಮೇಲೆ ನನಗೋಸ್ಕರ ಅಂತ ಶಾಪಿಂಗ್ ನನಗೋಸ್ಕರ ನಾನು ತೊಗೊಂಡಿದ್ದಲ್ಲ, 2 ಗಿಫ್ಟ್ ಬಂದಿತ್ತು. ಅದನ್ನು ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. 2 ನನ್ನ ಫೇವ್ರೆಟ್ ಪೀಪಲಿಂದ ನನಗೋಸ್ಕರ ಗಿಫ್ಟ್ ಬಂದಿತ್ತು. ಕ್ರಿಂಜ್ ಆಗುತ್ತೆ ಆ ಥರ ಎಲ್ಲ ಮಾತಾಡೋಕ್ಕೆ. ಏನಿಲ್ಲ, ನನಗೆ ನನ್ನ ಅಕ್ಕ ಒಂದು ಚಪ್ಪಲಿ ಆರ್ಡ್ರ್ ಮಾಡಿದ್ವಿ ನನಗೋಸ್ಕರ. ಅದನ್ನು ಓಪನ್ ಮಾಡ್ತಾಯಿದ್ದೆ. ಬಂದು 3 ದಿನ ಆಗಿದೆ 2 ಕೂಡ. ಸೊ ಚಪ್ಪಲಿ ಫ್ರಮ್ ಫ್ರೀಡೋ. ತುಂಬ ದಿನದಿಂದ ನನ್ನ ಅಕ್ಕ ಅದರಲ್ಲಿ ಆರ್ಡ್ರ್ ಮಾಡೋಣ ಅಂತ ಹೇಳಿ ಲಾಸ್ಟ್ ವೀಕಲ್ಲಿ ಆರ್ಡ್ರ್ ಮಾಡಿದ್ಲು. ಅದು ಬಂದು 3 ದಿನ ಆಗಿ ನಾನಿವತ್ತು ಓಪನ್ ಮಾಡ್ತಾಯಿದ್ದೀನಿ. ನಾನೊಂದು ಬಾಟದು ಯೂಸ್ ಮಾಡ್ತಾಯಿದ್ದೆ ಆಯಿತಾ. ಅಷ್ಟು ಬಾಳಿಕೆನೇ ಬರಲಿಲ್ಲ. ಜಸ್ಟ್ ಗೊತ್ತಿಲ್ಲ ಅಷ್ಟು ಚೆನ್ನಾಗಿರುತ್ತೆ, ಇಷ್ಟು ಚೆನ್ನಾಗಿರುತ್ತೆ ಅಂತಾರೆ ಬಾಟದು. ಇದು ಕವರೇ ಇಷ್ಟು ದೊಡ್ಡದು ಹಾಕಿದ್ದಾನೆ. ಬಾಟದು ಬಾಳಿಕೆ ಬರಲಿಲ್ಲ, ಅದು ಯಾಕಂತ ಗೊತ್ತಿಲ್ಲ. ಕಿತ್ತೋಗ್ಬಿಡ್ತು ಈಗ 1-2 ತಿಂಗಳಿಂದ. ಅದಾದಮೇಲೆ ನಾನು ತೊಗೊಂಡಿಲ್ಲ. ಈಗ ನನ್ನ ಅಕ್ಕ ಅದಕ್ಕೋಸ್ಕರ ಸ್ಲಪ್ಪರ್ ಫ್ರಮ್ ಫ್ರೀಡೋ. ಕ್ರೇಜಿ ಇದೆ. ಈ ಒಂದು ಪ್ಯಾಟ್ರನ್ನ ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದೆ. ಸೊ ಇಷ್ಟ ಆಗಿ ಇದೇ ಪ್ಯಾಟ್ರನ್ ಮಾಡು ಅಂತ ಹೇಳಿದ್ದೆ. ಎರಡು ಇಂಚು ಹೀಲ್ಸ್ ಥರ ಬರುತ್ತೆ ಅನಿಸುತ್ತೆ. ಪೇಪರ್ ಚೆಕ್ ಮಾಡೋಣ. 1 2 3 4 ಗೋ. ಹಿಂಗಿದೆ ನನ್ನ ಚಪ್ಪಲಿ. ದಿಸ್ ಈಸ್ ಮೈ ಚಪ್ಪಲ್. ಹೇಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ಗಿಫ್ಟ್ ಬಂದುಬಿಟ್ಟು ಡೇವಿಡ್ ಆಫ್ ಕಾಫಿ ಪೌಡರ್ ಕೇಳಿರ್ತೀರಾ, ಕಾಫಿ ಪೌಡರ್. ಇದೊಂದು ಡೇವಿಡ್ ಆಫ್ ರಿಚ್ ಅರೋಮಾ. ಈ ಒಂದು ಕಾಫಿ ಪೌಡರ್ ಟ್ರೈ ಮಾಡಬೇಕು. ಇದು ಕೂಡ ಗಿಫ್ಟ್. ಥ್ಯಾಂಕ್ ಯು. ಇದು ಬಂದು ಕೂಡ 3 ದಿನ ಆಯಿತು. ಇವತ್ತು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಓಪನ್ ಮಾಡ್ತಾ ಇದ್ದಿದ್ದು. ಇದು ಸ್ಮೆಲ್ ಸಖತ್ತಾಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಇದು ಯಾವುದ್ರಲ್ಲೂ ಎಲ್ಲೋ ಇನ್ಸ್ಟಾಗ್ರಾಮಲ್ಲೇನೋ ಆಯಿತಾ, ನೋಡಿಬಿಟ್ಟು ಟ್ರೈ ಮಾಡಬೇಕು ಅಂತ ಹೇಳಿ ನಾನು ಆರ್ಡ್ರ್ ಮಾಡಿದ್ದಲ್ಲ, ನನ್ನ ಫ್ರೆಂಡ್ ಆರ್ಡ್ರ್ ಮಾಡಿ ಅಷ್ಟೇ. ಇದೊಂದು ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಡೇವಿಡ್ ಆಫ್ ಕಾಫಿ ಪೌಡರ್. ಬ್ಲ್ಯಾಕ್ ಕಾಫಿ ತುಂಬ ಕುಡಿತೀನಿ ನಾನು. ಸೊ ಅದಕ್ಕೋಸ್ಕರ ಇದೊಂದು ಈಗ ಕುಡಿತಾ ಇರೋದು ಕಾಫಿನೇ ಅಲ್ಲ ಅಂತ ಹೇಳೋದು. ಸ್ಟ್ರಾಂಗ್ ಐತಿ ಅಷ್ಟೇ. ಇದೊಂದು ಟ್ರೈ ಮಾಡೋಣ ಹೇಗಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.